ನಮಸ್ಕಾರ ವೀಕ್ಷಕರೇ. ಸೊ ಒಂದು ವಿಶೇಷವಾದ ಒಂದು ಸಬ್ಜೆಕ್ಟು, ಯಾಕಂದರೆ ಇದು ಕೆಲವರಿಗೆ ನಂಬಿಕೆ ಇರುತ್ತೆ, ಇನ್ನು ಕೆಲವರಿಗೆ ಇದು ಭ್ರಮೆ ಏನೋ ಇಲ್ಲ ಅಪನಂಬಿಕೆ ಇರುತ್ತೆ. ಸೊ ಅನುಭವಿಸಿರೋರು ಪ್ರಾಕ್ಟಿಕಲಾಗಿ ಆ ತೊಂದರೆಯಿಂದ ಜೀವನ ಜೊತೆಯಲ್ಲಿ ಮಾಡಿದವ್ರನ್ನ ಲೈನಲ್ಲಿ ತೊಗೊಂಡು ಮಾತಾಡಿಸ್ತೀನಿ. ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್, ಒಂದಷ್ಟು ವಿಚಿತ್ರವಾಗಿ ನಿಮ್ಮ ಮನೆಯಲ್ಲಿ ಘಟನೆಗಳು ನಡೆಯೋದು ವಿಚಾರ ಸಂಬಂಧಪಟ್ಟಂತೆ ನಾಗರಾಜ್ ಅವರು ಹೇಳಿದ್ರು. ಅವ್ರ ಮನೆಯಲ್ಲಿ ಎಲ್ಲ ಲಾಕ್ ಮಾಡಿ ಹೋದ್ರು, ಮನೆಯಲ್ಲಿ ಯಾರೋ ನಡೆದಾಡಿರೋ ಥರ ಹೆಜ್ಜೆ ಗುರುತುಗಳು ಹೆಜ್ಜೆಗಳು ಬೀರೋ ಥರ ಸರ್. ಹೇಳಿ ಸರ್, ಏನೆಲ್ಲ ಘಟನೆಗಳು ಅವೆಲ್ಲ ಆಗೋವು? ಸರ್ ಮಾಮೂಲಿ ಮನೆಯಲ್ಲಿ ನಾವು ಇರ್ಬೇಕಾದ್ರೆ ಅಲ್ಲಿ ಇಬ್ರು ಮಾಮೂಲಿ ಮುಂಚೆ ಮನೇಲ ನಾವು ಬುದ್ಧಿಗಳು ಹೇಳಿದ್ಮೇಲೆ ಅಲ್ಲಿ ಸುತ್ತಮುತ್ತ ಇರೋರಿಗೆ ಕೇಳಿದ್ವಿ. ಸೊ ಏನಂದ್ರೆ ಅಲ್ಲಿ ಇಬ್ರು ಗಂಡ ಹೆಂಡತಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಸತ್ತೋಗಿದ್ರಂತೆ ಸರ್. ಅದು ನಮ್ಗೆ ಯಾರು ಹೇಳಿರ್ಲಿಲ್ಲ, ಅಕ್ಕಪಕ್ಕದವರು ಕೂಡ. ಸೊ ಸುಮಾರು ಒಂದ್ ವರ್ಷ ಅಲ್ಲಿ ಬಂದ್ ನನ್ ಜೀವನ ಚೆನ್ನಾಗ್ ನಡೀತಿತ್ತು. ಅಲ್ಲಿ ಹೋದ್ಮೇಲೆ ತುಂಬಾ ಕಷ್ಟಗಳು ಸ್ಟಾರ್ಟ್ ಆಯ್ತು. ದುಡ್ಡು ಕಾಸು, ಸಾಲ, ನೆಮ್ಮದಿ ಇಲ್ಲ, ಕೆಲಸದಲ್ಲೂ ಪ್ರಾಬ್ಲಮ್ಗಳು ತುಂಬಾ ಅಂದ್ರೆ ತುಂಬಾ ಏನ್ ಜೀವನ ಹೆಂಗಂದ್ರೆ ತಿನ್ನಕ್ಕೂ ನನ್ಗೇನು ಇಲ್ಲ ಅನ್ನೋ ತರ ಪರಿಸ್ಥಿತಿ ಆಗಿತ್ತು ಸರ್. ಅದಾದ್ಮೇಲೆ ನಮ್ಮ ಮಾಮ ಅವ್ರು ಇವ್ರ ಹತ್ರ ಹಿಂಗ್ ಹೋದೆ, ಎಲ್ಲಾ ಕಡೆ ಹೋದೆ, ಎಲ್ಲಿ ಹೋದ್ರು ಪರಿಹಾರ ಸಿಗ್ಲಿಲ್ಲ. ಕೊನೆಗೆ ಆಮೇಲೆ ನಮ್ಮ ಮಾಮ ಅವರು ಈ ತರ ಇದಾರೆ ಬೆಂಗಳೂರಲ್ಲಿ, ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಸರ್. ಅಲ್ಲಿ ಹೋದ್ಮೇಲೆ ನಾವೇನು ಹೇಳಿಲ್ಲ ಸರ್, ನಮ್ ಮುಖ ನೋಡಿ ಕುತ್ಕೊಂಡು ಹಿಂಗ್ ಆಗ್ತಿದೆ ಹಿಂಗೆ ಅಂತ ಅವ್ರೆ ಎಲ್ಲ ನನ್ ಕಷ್ಟನ ಅವರೇ ಹೇಳ್ಬಿಟ್ಟು ಒಂದ್ ವೀಕ್ ಆದ್ಮೇಲೆ ಬನ್ನಿ ಅಂದ್ರು ಸರ್. ಮತ್ತೆ ಹೋದ್ವಿ. ಅದು ಹೋಗ್ ಬಂದ್ಮೇಲೆ ಅವ್ರ ಪೂಜೆ ಮಾಡಿ ಪರಿಹಾರ ಎಲ್ಲ ಕೊಟ್ಮೇಲೆ ಸರ್, ದೇವ್ರ ದಯದಿಂದ ಅವ್ರ ಆಶೀರ್ವಾದದಿಂದ ಸರ್ ಯಾವ್ದು ತೊಂದ್ರೆ ಇಲ್ಲ, ನೆಮ್ಮದಿಯಾಗಿ ಜೀವನ ನಡೀತಿದೆ ಸರ್. ಹೊಟ್ಟೆ ಬಾಡಿಗೆ ಕೆಲಸದಲ್ಲಿ ಯಾವ್ದೇ ತೊಂದ್ರೆ ಇಲ್ಲದೆ ಅವ್ರ ಆಶೀರ್ವಾದದಿಂದ ನೆಮ್ಮದಿಯಾಗಿದೀವಿ ಸರ್. ಏನ್ ಕೆಲಸ ಮಾಡೋದು ನೀವು? ಸರ್ ನಾನು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಲ್ಲಿ ವರ್ಕ್ ಮಾಡೋದು ಸರ್, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸರ್. ಓಕೆ. ಸೊ ಈಗ ಅಲ್ಲಿ ಸೂಸೈಡ್ ಆಗಿದ್ದು ಅದೇನು ಬಾಡಿಗೆ ಮನೆನಾ? ಹಾ ಸರ್, ಬಾಡಿಗೆ ಮನೆ ಸರ್. ಓಕೆ. ಅದು ಸೂಸೈಡ್ ಆಗಿತ್ತು ಅಂತ ನಿಮ್ಗೆ ಗೊತ್ತಿರಲಿಲ್ಲ ಮೊದಲು ಗೊತ್ತಿರ್ಲಿಲ್ಲ ಸರ್. ಇವ್ರು ಹೇಳಿದ್ಮೇಲೆ ನಮ್ಮ ಅಲ್ಲಿ ಹೋಗ್ಬಿಟ್ಟು ಈ ತರ ಅಂತೆಲ್ಲ ವಿಚಾರಿಸಿದಾಗ ಸರ್, ನಮ್ಗೆ ಅಕ್ಕಪಕ್ಕದಲ್ಲಿ ಇರೋರು ಸುಮಾರು ಒಂದ್ 4 ವರ್ಷ ಹಿಂದೆ ಆಗಿತ್ತು ಈ ತರ, ಅಲ್ಲಿ ಯಾರು ಬಂದಿರ್ಲಿಲ್ಲ. ಆಮೇಲೆ ಅವ್ರು ಮನೆ ಒಂದ್ ಸ್ವಲ್ಪ ಎಲ್ಲ ಇದ್ ಮಾಡ್ಬಿಟ್ಟು ಅರೇಂಜ್ ಮಾಡ್ಬಿಟ್ಟು ಕಟ್ಟದ್ಮೇಲೆ ನೀವೇ ಫಸ್ಟ್ ಬಂದ್ ನಮಗೂ ಅದೇ ಹೇಳಿದ್ರು ಸರ್, ಹೊಸ ಕಟ್ಟಿದೀವಿ ಹಂಗೆ ಅಂತ. ಫಸ್ಟ್ ಹೋಗಿದ್ವಿ, ಇದಾದ್ಮೇಲೆ ಈ ತರ ಆಯ್ತು ಸರ್. ಏನೆಲ್ಲ ಅನುಭವಗಳು ನಿಮ್ಗೆ ಕಾಣಿಸೋದು ಇಲ್ಲ ಅನುಭವಗಳು ಆಗೋದು? ಸರ್ ಅನುಭವ ಏನಂದ್ರೆ ಸರ್, ಫುಲ್ ಸ್ನಾನ ಮಾಡ್ಬೇಕಾದ್ರೆ ಹಿಂದೆ ಆಟ ಆಡ್ದಂಗೆ, ಅಥವಾ ನಾವ್ ಹೆಂಗೆ ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ಬೆಡ್ನ ಎಷ್ಟೇ ನೀಟಾಗಿ ರೆಡಿಯಾಗಿ ಇಟ್ಟೋದ್ರೆ ಅದ್ರ ಮೇಲೆ ಪಾದದ ಗುರುತುಗಳು, ಹೆಜ್ಜೆ ಗುರುತುಗಳು. ಅಂದ್ರೆ ನೀವು ಮನೆಯಿಂದ ಆಚೆ ಹೋದ್ಮೇಲೆ ಯಾರೋ ಮನೆಯಲ್ಲಿ ನಡೆದಾಡಿದ್ದಾರೆ ಅನ್ನೋ ತರ ಹೆಜ್ಜೆ ಗುರುತುಗಳು ಸಿಗೋದು? ಎಸ್ ಸರ್, ನಡೆದಾಡಿದ್ದಾರೆ ಅಡ್ಡಾಡಿದ್ದಾರೆ ಅನ್ನೋ ಸರ್. ಬೆಡ್ ಮೇಲೆ ಎಲ್ಲ ಹೆಜ್ಜೆ ಗುರುತುಗಳು ಬೀಳೋದು, ಆ ತರ ಎಲ್ಲ ಆಗೋದು ಸರ್. ಮನೆಯಾಗ ಬಂದ್ರೆ ಯಾವ್ದು ನೆಮ್ಮದಿ ಇರಲ್ಲ. ನಾನು ನನ್ನ ವೈಫ್ ಆಗ್ಲಿ ಸುಮ್ನೆ ಕಿತ್ತಾಟ, ಮನ್ಸಿಗೆ ನೆಮ್ಮದಿ ಇಲ್ಲ, ಕೆಲ್ಸದಲ್ಲೂ ನೆಮ್ಮದಿ ಇರಲ್ಲ. ಹಣಕಾಸು ವಿಷಯದಲ್ಲಂತೂ ತುಂಬಾ ಕಷ್ಟ ಆಗಿ ಹೋಗ್ಬಿಟ್ಟಿತ್ತು ಸರ್. ಎಲ್ಲಿ ನಿಮ್ಗೆ ಆತರ ಫೀಲಿಂಗ್, ನೀವು ಮನೆಯಿಂದ ಹೊರಗಡೆ ಹೋದಾಗ ಮಾತ್ರ ಆತರ ಆಗೋದು? ನೀವು ಮನೆಯಲ್ಲಿ ಇದ್ದಾಗ ಇಲ್ಲ ನೈಟ್ ಮಲಗಿರ್ಬೇಕಾದಾಗ ಏನಾದ್ರು ಶಬ್ದಗಳು ಏನಾದ್ರು ಆತರ ಅನುಭವ ಆಗಿತ್ತಾ ಸರ್? ಅಮಾವಾಸ್ಯೆ ಹತ್ರಗೆಲ್ಲ ಚೀರಿದಂಗೆ ಅಥವಾ ಹಿಂಗೆ ಕುಸು ಕಿವಿ ಹತ್ರ ಬಂದಿ ಜೋರಾಗಿ ಸಪೋಸ್ ಹಿಂಗ್ ಕಿವಿ ಕುಂತ್ರೆ ಪಕ್ಕದಲ್ಲಿ ಹಿಂಗೆ ಗಾಳಿ ಊದ್ದಂಗೆ ಕಿವಿ ಹತ್ರ, ಆತರ ಅಮಾವಾಸ್ಯೆ ಹತ್ರ ಹುಣ್ಣಿಮೆ ಅಮಾವಾಸ್ಯೆ ಹತ್ರ ಆಗೋದು ಸರ್. ಕಿವಿಲಿ ಯಾರೋ ಬಂದ್ ಹಿಂಗ್ ಉಫ್ ಅಂತ ಊದ್ದಂಗೆ ಜೋರಾಗಿ ಆತರ ಎಲ್ಲ ಆಗ್ತಿತ್ತು ಸರ್ ಮನೇಲಿ ಇದ್ದಾಗ. ನೀವು ಬೆಚ್ಚ ಬಿದ್ದಿಲ್ಲ? ಭಯ ಎಲ್ಲ ಅಂದ್ರೆ ಮಾಮೂಲಿ ನಾವು ಒಂದ್ ಸ್ಟಾರ್ಟಿಂಗ್ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಸರ್. ನಮ್ಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮನೆ ಬಿಟ್ಟು ಹೋಗಕ್ ಆಗ್ತಾನೆ ಇರ್ಲಿಲ್ಲ ಸರ್. ಹಿಂಗ್ ಆಗ್ತಿದೆ, ಸಮಸ್ಯೆ ಆಗ್ತಿದೆ, ಯಾಕೋ ಸರಿ ಬರ್ತಲ್ಲ, ಹೋಗೋಣ ಅಂತ ಅನ್ನೋದು ಡಿಸೈಡ್ ಆಗೋದು ಯಾವ್ದೋ ಒಂದು ವಿಚಾರಕ್ಕೆ ಸ್ಟಾಪ್ ಆಗೋದು ಸರ್. ಸುಮಾರು ಒಂದು ವರ್ಷದಲ್ಲಿ ನಾನು ಸುಮಾರು 6 ರಿಂದ 7 ಸಲ ಟ್ರೈ ಮಾಡಿದೀನಿ ಸರ್, ಮನೆ ಬಿಟ್ಟು ಹೋಗ್ಬೇಕು, ಬೇಡ ಇದು ಬೇಡ, ಬೇರೆ ಮನೆ ಮಾಡೋಣ ಅಂತ. 1 ವರ್ಷ ಇದ್ರೆ ಅದೇ ಮನೆಯಲ್ಲಿ? 1 ವರ್ಷ ಇದ್ವಿ ಸರ್ ಆ ಮನೆ. ಸೊ 1 ವರ್ಷ ನೀವು ಆತ್ಮಗಳ ಜೊತೆ ಸಂಸಾರ ಮಾಡಿದ್ದೀರಾ 1 ವರ್ಷ? ಎಸ್ ಸರ್. ತುಂಬಾ ಧೈರ್ಯಶಾಲಿಗಳು ನೀವು. ಮತ್ತೆ ಅದೇ ಸರ್, ಏನೋ ಜೀವನ ಒಟ್ಟು ಹೊರಗಡೆ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ ಸರ್. ಬಿಟ್ಟು ಹೋಗೋಣ ಅನ್ನೋ ಸಂದರ್ಭಗಳೇ ಬಿಡ್ತಾ ಇರ್ಲಿಲ್ಲ ಸರ್ ಹೋಗಕ್ಕೆ. ಅಲ್ಲಿ ಹೋಗಿ ಬಂದ್ 1-2 ದಿವಸಕ್ಕೆ ಬೇರೆ ಮನೆ ಸಿಕ್ತು ಸರ್. ದುಡ್ಡು ಕಾಸು ಒಂದ್ ಸ್ವಲ್ಪ ದಾರಿ ಆಯ್ತು. ಅದ ಅವ್ರ ಅಲ್ಲಿ ಬಂದ್ ಹೋದ್ ವಾರಕ್ಕೆ ಎಲ್ಲ ಮನೆ ಎಲ್ಲ ಬೇರೆ ಮನೆ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಪೂಜೆ ಗೀಜೆ ಎಲ್ಲ ಮಾಡ್ಕೊಟ್ರು ಸರ್. ಇವಾಗ ನಡೀತಾ ಇದೆ ಸರ್ ಜೀವನ. ಸೊ ಈಗ ಅದೇ ಮನೆಯಲ್ಲೇ ಇದ್ದೀರಾ? ಇಲ್ಲ ಸರ್, ಆ ಮನೆ ಬಿಟ್ಬಿಟ್ವಿ ಸರ್. ಆ ಮನೆ ಬೇಡ ಅಂತ ಹೇಳಿದ್ರು ಸರ್. ಎಷ್ಟೇ ಮನೆ ನೋಡ್ಕೊಂಡ್ ಬಂದ್ರು ಒಂದು ವ್ಯವಹಾರ ಕುದುರ್ತಿರ್ಲಿಲ್ಲ ಸರ್. ಅದಾದ್ ಬಂದ್ 1-2 ದಿವಸಕ್ಕೆ ಮನೆ ಒಂದ್ ಫೈನಲ್ ಆಯ್ತು ಸರ್. ನಮ್ಮ ಅಮೌಂಟ್ಗೆ, ನಮ್ಮ ಬಜೆಟ್ಗೆ. 1 ವೀಕಲ್ಲಿ ಅವ್ರಿಗೆಲ್ಲ ದುಡ್ಡು ಕಾಸು ವ್ಯವಸ್ಥೆ ಮಾಡ್ಬಿಟ್ಟು ಅಲ್ಲಿಂದ ಬಂದ್ ಪೂಜಾ ಅಲ್ಲಿಂದ ಮಾಡಿಸ್ಕೊಂಡ್ ಬಂದು ಅಲ್ಲಿ ಅವತ್ತಿನ ದಿವಸನೇ ಮನೆಗೆ ಶಿಫ್ಟ್ ಆದ್ವಿ ಸರ್, ಬೇರೆ ಮನೆಗೆ. ಏನೇ ಇರಲಿ, ನೀವು 1 ವರ್ಷ ಅಲ್ಲಿ ಆ ಮನೆಯಲ್ಲಿ ಆತ್ಮ ಇದೆ ಅಂತ ಗೊತ್ತಾದ್ಮೇಲೂ ಆ ಮನೇಲಿ ಇದ್ರಿ ಅಂತಂದ್ರೆ ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚಬೇಕು ನೋಡಿ ಸರ್. ಅಂದ್ರೆ ನಮ್ಗೆ ಆತ್ಮ ಇದೆ ಅನ್ನೋದಕ್ಕಿಂತ ಮಾಮೂಲಿ ಈ ತರ ಸೌಂಡ್
ಹುಣ್ಣಿಮೆ ಅಮಾವಾಸ್ಯೆಗೆ ಅಕ್ಕಪಕ್ಕ ನಾವ್ ಅಂದ್ರೆ ಅದೇ ಮನೆಯಲ್ಲಿ ನಾವ್ ಇರೋದ್ರಲ್ಲಿ ಹಿಂಗ್ ಆಗಿದೆ ಅಂತ ನಮ್ಗ್ ಗೊತ್ತಾದಾಗ ತುಂಬಾ ಭಯ ಆಯ್ತು ಸರ್. ಹೋಗಕ್ಕೂ ಆಗ್ತಾ ಇರ್ಲಿಲ್ಲ, ಮನೆಗೆ ಹೋಗಕ್ಕೂ ಭಯ ಪಡ್ತಿದ್ವಿ. ಓಕೆ. ಸೊ ನೀವೇನೋ ಬೇಡು ಎಲ್ಲೋ ಏನೋ ಒಂದು ಬೇರೆ ಸೌಂಡ್ ಅನ್ಕೊಂಡು ಸುಮ್ಮನೆ ಇದ್ದೀರಾ, ಕಿರ್ಚಾಡೋದು ಚೀರಾಡೋದು ಈ ಸೌಂಡ್ ನಿಮ್ಗೆ ಸೌಂಡ್, ಗಾಳಿಲಿ ಕಿವಿಲಿ ಊದಂಗೆ ಈ ತರ ಎಲ್ಲ ಅಮಾವಾಸ್ಯೆ ಹತ್ತದ್ರಾಗೆಲ್ಲ ತುಂಬಾ ಆಗೋದು ಸರ್. ನೀವು ಯಾರೋ ಪಕ್ಕದ ಮನೆಯಲ್ಲೋ ಎಲ್ಲೋ ಏನೋ ಆಗ್ತಾ ಇದೆ ಅನ್ಕೊಂಡು ನೀವು ಅದನ್ನ ತಲೆಗೆ ಹಾಕೊಂಡಿಲ್ಲ? ಎಸ್ ಸರ್. ಓಕೆ. ಬಟ್ ನಮ್ಗ ಆತರ ಅನ್ನಿಸ್ತಿತ್ತು ಸರ್, ಇಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ, ಅದಕ್ಕೆ ನಮ್ಗೆ ಇಲ್ಲಿ ಬಿಡಕ್ ಆಗ್ತಾ ಇಲ್ಲ ಅನ್ನೋ ತರ ಒಂದು ಫೀಲಿಂಗ್ಸ್ ಇತ್ತು ಸರ್. ಭಯನಾಗಿದ್ದ ನೋಡೋಣ ಅನ್ನೋ ತರ ಇರ್ಲಿ. ಓಕೆ. ಈಗಂತೂ ಸೊ ಮನೆ ಚೇಂಜ್ ಮಾಡಿ ಒಳ್ಳೇದಾಗೈತೆ ನಿಮಗೆ, ಆರಾಮಾಗಿದ್ದೀರಾ? ಒಳ್ಳೇದಾಗಿದೆ. ಓಕೆ ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಚಿಕ್ಕದಾಗಿ ಹೇಳಿ ಇವ್ರ ಬಗ್ಗೆ, ಯಾವ ಥರದ್ದು ಅದು ಫಸ್ಟ್ ಬಂದರು ಅವರು ಪೊಲೀಸರು ಅಂತ ಹೇಳಿಲ್ಲ, ಅವ್ರ ಮಾವನ ಏನಾಗಬೇಕು ಇವರು. ಓಕೆ. ಬಂದರು ಇವರು 6-7 ಜನ ಬಂದರು ಇವರು, ಅವರು ಫ್ಯಾಮಿಲಿ ಅವರೆಲ್ಲ. ಆಮೇಲೆ ಇವ್ರ ಮಿಸ್ಸಸ್ ಹೊಸ್ದಾಗಿ ಅವ್ರ ಮದುವೆ ಆಗಿದ್ದು, ಲವ್ ಮ್ಯಾರೇಜ್ ಆಗಿದ್ರು. ಇವರು ಹುಡುಗಿಯವರೆಲ್ಲ ಚೆನ್ನಾಗಿ ದುಡ್ಡಿರೋರು ಅವರನ್ನು. ಇವರು ಬಾಡಿಗೆ ಮನೇಲಿ ಇದ್ದಾರೆ, ಗೊತ್ತಿಲ್ಲ ಅವ್ರಿಗೆ ಈ ಥರ ಏನಾಗ್ತದೆ. ನಾನು ಅವ್ರಿಗೆ ಇವ್ರದ್ದೆಲ್ಲ ಆಯಿತು, ಅವ್ರು ಸರಿಯಾದಿದ್ರು. ಮತ್ತು ಈ ಹುಡುಗಿನ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಎಲ್ಲ ಒಂದೊಂದೇ ಹೇಳಿದ ತಕ್ಷಣ ಆ ಹುಡುಗಿನ ಒಂಥರ ಇಷ್ಟ ಆಗ್ತದೆ. ಏನಮ್ಮ ಸ್ನಾನ ಮಾಡೋ ಟೈಮಲ್ಲಿ ನಿನ್ಗೆ ಆರಾಮ ಹಿಂದ್ಗಡೆ ಇರ್ಕೊಂಡು ಸಮಯ ನಿಮ್ಗೆ ಹಿಂಗೆ ನೋಡಮ್ಮ ಹಿಂದೆನೇ ಬಂದೈತಲ್ಲಮ್ಮ ಅಂತ, ಹಿಂದೆನೇ ಒಂದು ಆತ್ಮ ಎಲ್ಲ ಬಂದೈತಲ್ಲ ಅವ್ರ ಸಮಯ. ಅದು ಯಾರು ಹೇಳಿದ್ರು ನಮ್ಮ ಯಜಮಾನಿಗೆ ಆ ಥರ ನಾನು ಹೇಳೋದು ಅಂತ ಹೇಳ್ಬಿಟ್ಟು ನಾನು ಇದಾಗಲ್ಲ. ಒಂಥರ ಸ್ನಾನ ಮಾಡೋ ಟೈಮಲ್ಲಿ ಬೆನ್ನು ಉಜ್ಜೋ ಥರ ಆಗೋದು, ಒಂಥರ ಕೆಟ್ಟ ದೃಷ್ಟಿಯಲ್ಲಿ ಅದು ನೋಡೋ ಥರ ಇದು ಮಾಡೋದು. ಆಮೇಲೆ ಅವ್ರ ಅಜ್ಜ ಇಟ್ಕೊಂಡು ಹೋಗೋದೆಲ್ಲ ಫುಲ್ ಎಲ್ಲ ಗೊತ್ತಾದ್ಮೇಲೆ ಇಲ್ಲ ಫಸ್ಟಲ್ಲಿ ಖಾಲಿ ಮಾಡಿರಿ, ಇರೋಕ್ಕೆ ಹೋಗ್ಬಿಟ್ರಿ, ಇಲ್ಲ ತೊಂದರೆ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ಬಂದು ಹೋದ್ಮೇಲೆ 1-2 ದಿವಸಕ್ಕೆಲ್ಲ ಮನೆ ಚೇಂಜ್ ಮಾಡಿದರು. ಮನೆ ಚೇಂಜ್ ಮಾಡ್ಕೊಂಡು ಇವಾಗ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಕೆಲಸ ಕಾರ್ಯದಲ್ಲ ಪ್ರತಿಯೊಂದರಲ್ಲೂ ಅನುಕೂಲವಾಗಿ ಚೆನ್ನಾಗಿದ್ದಾರೆ. ಸೊ ಅಂದರೆ ಇದು ನೀವು ಅವ್ರಿಗೆ ಸೇಫ್ಟಿ ಏನು ಮಾಡಿಕೊಟ್ಟಿಲ್ಲಲ್ಲ? ಇದೆ ತಾಯ್ತೆ ಕೊಟ್ಟಿದ್ದು. ತಾಯ್ತ ಕೊಟ್ಟಿದ್ದೀರಾ, ಮನೆ ಚೇಂಜ್ ಮಾಡಿಸಿದ್ದೀನಿ. ಓಕೆ. ಸೊ ವೀಕ್ಷಕರೇ, ಯಾಕಂದರೆ ಈಗ ಸಾಮಾನ್ಯವಾಗಿ ಇದ್ದಾಗ ಇದೆ ಅಂತ ಗೊತ್ತಾದರೆ ಆ ಮನೇಲಿ ಯಾರು ಇರೋಕ್ಕೆ ಇಷ್ಟಪಡಲ್ಲ. ಬಟ್ ಗೊತ್ತಿಲ್ದಿರ ಹಿಂಗಿದ್ದು ಸಮಸ್ಯೆಗಳಲ್ಲಿ ಏನೋ ಒಂದು ರೀತಿ ತೊಂದರೆಗಳಾಗ್ತಾನೇ ಇದೆ, ಏನೋ ಸಮಸ್ಯೆ ಆಗ್ತಾಯಿದೆ ಅಂತ ಅನುಭವಕ್ಕೆ ಬರ್ತಾನೆ ಇದ್ದಾಗ ಅಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ತೊಗೋಬೇಕು, ಅನುಮಾನ ಪಡಬೇಕಲ್ಲಿ. ಸೊ ಇಲ್ಲೇನಾದರೂ ಇದೆಯಾ ಅನ್ನೋ ಥರ ಒಂದು ಪ್ರಶ್ನೆ ಹಾಕ್ಕೊಂಡು ಇಲ್ಲ ಯಾರ ಹತ್ರ ಆದರೂ ಹೋಗಿ ಚೆಕ್ ಮಾಡಿದಾಗ ಅಲ್ಲೇನಾದರೂ ಇದ್ದರೆ 100% ಇದು ಯೋಗ್ಯ ಇಲ್ಲ ವಾಸ ಮಾಡೋದಕ್ಕೆ ಅಂತ ತಿಳ್ಕೊಂಡು ಸೊ ಬೇರೆ ಕಡೆ ಶಿಫ್ಟ್ ಮಾಡೋದು ತುಂಬ ಉತ್ತಮ. ಅದೇ ಥರ ಸಮಸ್ಯೆ 1 ವರ್ಷದಿಂದ ಇವರು ಅನುಭವಿಸಿದ್ರು. ಸೊ ನಾಗರಾಜ್ ಅವ್ರ ಹತ್ರ ಬಂದಮೇಲೆ ಅದೇನು ಕ್ಲಾರಿಟಿ ಸಿಕ್ಕಿ ಆದಮೇಲೆ ಅವ್ರು ಇಮ್ಮಿಡಿಯೇಟ್ 2 ಡೇಸಲ್ಲಿ ಮನೆ ಶಿಫ್ಟ್ ಆಯಿತು. ಈಗ ಆರಾಮಾಗಿದ್ದಾರೆ. ಇದೊಂದು ಪ್ರಾಕ್ಟಿಕಲಾಗಿ ಒಂದು ಅನುಭವ. ಆತ್ಮಗಳು ಮನೆಗಳಲ್ಲಿ ವಾಸ ಇರ್ತವೆ, ಇರೋ ಮನೆಯಲ್ಲಿ ಅವು ಬದುಕೋ ಮನೆಯಲ್ಲಿ ನಾವು ವಾಸ ಮಾಡೋಕ್ಕಾಗಲ್ಲ ಅನ್ನೋ ಥರ ಒಂದು ವಿಚಾರ. ಯಾಕಂದ್ರೆ ಅಲ್ಲಿ ವಾಸ ಮಾಡೋಕ್ಕೆ ಹೋದಾಗ ತೊಂದರೆಗಳು ಸಾಕಷ್ಟು ಅನುಭವಿಸಿದ್ದಾರೆ ಅವರು. ಸೊ ಇವುಗಳನ್ನ ನಿಮ್ಮ ಮುಂದೆ ತೋರಿಸಿದ್ದೀವಿ, ಅವ್ರ ಜೊತೆ ಮಾತಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.